ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ನನ್ನ ಹಿಂಬದಿಯಲ್ಲಿ ನಿಮಗೆ ಎರಡು ಫೋಟೋ ಕಾಣಿಸ್ತಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಕರ್ನಾಟಕದ ನಾಯಕರ, ಅದು ಕಾಂಗ್ರೆಸ್ ಇರಬಹುದು, ಜೆಡಿಎಸ್ ಇರಬಹುದು, ಬಿಜೆಪಿ, ಈ ಮೂರೂ ಪಕ್ಷಗಳ ನಾಯಕರ ಒಂದು ಉತ್ಸವ ನಡೀತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಬಂದ್ರು, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಂದ್ರು. ಅನಂತರದಲ್ಲಿ ನಾವು ಏನ್ ಕಮ್ಮಿ ಇಲ್ಲ ಅಂತ ಜಾತ್ಯತೀತ ಜನತಾದಳದ ನಾಯಕರು, ವರಿಷ್ಠರು, ದೇವೇಗೌಡರು, ಅವರ ಜೊತೆಯಲ್ಲಿ ಅವರ ಇಡೀ ಕುಟುಂಬ ಹೆಣ್ಮಕ್ಳನ್ನ ಬಿಟ್ಟು ಅವರ ಮಗ ರೇವಣ್ಣ ಅವರು, ಮತ್ತೆ ರೇವಣ್ಣ ಅವರ ಮಗ ಪ್ರಜ್ವಲ್ ಅವರು, ದೇವೇಗೌಡರ ಸಂಬಂಧಿ CN ಬಾಲಕೃಷ್ಣ ಅವರು, ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ದೇವೇಗೌಡರ ಸುಪುತ್ರ ಕುಮಾರಸ್ವಾಮಿ ಅವರು, ಇಷ್ಟೋ ಜನ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಆ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಕೆಲ ತಿಂಗಳ ಹಿಂದೆ ಇದೇ ಅಮಿತ್ ಶಾ ಅವರನ್ನ, JP ನಡ್ಡಾ ಅವರನ್ನ ಕುಮಾರಸ್ವಾಮಿ ಅವರು ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಯಲ್ಲೂ ಕೂಡ ಭೇಟಿ ಮಾಡಿದ್ರು. ಆ ಫೋಟೋ ಕೂಡ ನೀವು ನೋಡಬಹುದು. ಕುಟುಂಬ ಅಂದ್ರೆ ನಿಮ್ಗೊಂಥರ ಕೌಟುಂಬಿಕ ಚಿತ್ರ ಅಂತ ಸಿನಿಮಾಗಳು ಬರುತ್ತಲ್ಲ, ಆ ತರದ್ದೊಂದು ಚಿತ್ರ ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಎರಡೂ ಕೂಡ ಮಾಜಿ ಪ್ರಧಾನಿಯೊಬ್ರು, ಅವರಿಗೆ ಇರುವಂತಹ ಒಂದು ಘನತೆ ಒಂದು ಕಡೆ, ಜೊತೆಲಿ ಪ್ರೋಟೋಕಾಲ್ ಮತ್ತೊಂದು ಕಡೆ, ಇವೆಲ್ಲದರ ಜೊತೆಯಲ್ಲಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿಗೆ, ನಾಡಿನ ಜನತೆಗೆ ಈ ಎರಡೂ ಫೋಟೋಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷ ಕೊಡ್ತಿರುವಂತಹ ಸಂದೇಶ ಏನು? ಮೂರು ಸಂದೇಶ. ದೇವೇಗೌಡರ ತಲೆಮಾರು, ನಂತರದಲ್ಲಿ ಕುಮಾರಸ್ವಾಮಿ ರೇವಣ್ಣ ಅವರ ತಲೆಮಾರು, ಅನಂತರದಲ್ಲಿ ಪ್ರಜ್ವಲ್ ರೇವಣ್ಣ, ಬಾಲಕೃಷ್ಣ, CN ಬಾಲಕೃಷ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ತಲೆಮಾರಿನ ಮತ್ತೊಂದು ಸಂದೇಶ. ನೀವು ಎಲ್ಲಿಗೆ ಹೋಗಿ ನಾವು ಇರ್ತೀವಿ, ಅಪ್ಪ ಮಗ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವು ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಗುಜರಾತ್ ಇರಬಹುದು, ತೆಲಂಗಾಣ, ಆನಂತರದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕರ್ನಾಟಕ, ಈ ಸಂದರ್ಭದಲ್ಲಿ ಪದೇ ಪದೇ ಹೇಳಿದ ಮಾತೊಂದು ನೆನಪಾಗುತ್ತೆ, ಪರಿವಾರವಾದ. ನೀವು KCR ಅನ್ನ ಗೆಲ್ಲಿಸ್ಬೇಕು ಅಂದ್ರೆ ಅವ್ರ ಮಗಳು ಕವಿತಾ ಅನ್ನ ಗೆಲ್ಲಿಸಿ. ಈ ತರದ ಹಲವು ಹೋಲಿಕೆಗಳ, ಉಪಮೆಗಳ ಮೂಲಕ ನಮ್ಮದು ಪರಿವಾರವಾದವನ್ನ ಬೆಂಬಲಿಸುವಂತಹ ಪಕ್ಷ ಅಲ್ಲ, ನಮ್ಮದು ರಾಷ್ಟ್ರೀಯವಾದವನ್ನ ಬೆಂಬಲಿಸುವಂತಹ ಪಕ್ಷ. ನಿಮ್ಮ ಮಗ, ನಿಮ್ಮ ಮನೆಯವರು ಪ್ರಧಾನಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ರಾಜ್ಯಪಾಲ, ರಾಷ್ಟ್ರಪತಿ ಏನಾದ್ರೂ ಆಗ್ಬೇಕು ಅನ್ನಂಗಿದ್ರೆ ನೀವು ಬಿಜೆಪಿಗಷ್ಟೇ ಮತ ಹಾಕ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಸೀನ್ ಕಟ್ ಮಾಡಿದ್ರೆ ಪಕ್ಕದಲ್ಲಿ ಒಂದ್ ಕಡೆ ಮಾಜಿ ಪ್ರಧಾನಿಗಳು, ಅವರ ಮಕ್ಕಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರುಗಳು ಎಲ್ಲರೂ ಕೂಡ ನಿಂತಿದ್ದಾರೆ, ಶಾಸಕರು, ಮಾಜಿ ಸಚಿವರು. ಪ್ರಧಾನಿ ಮೋದಿ ಅವರು ಪರಿವಾರವಾದ ಅನ್ನೋದು ಕೆಲವರಿಗೆ ಬಿಟ್ಟು ಹೇಳಿರಬಹುದಾ? ಉದಾಹರಣೆಗೆ ಜಾತ್ಯತೀತ ಜನತಾದಳದ ಸಮಸ್ತ ನಾಯಕ ವೃಂದ, ಆ ಕುಟುಂಬ, ಆ ಕೌಟುಂಬಿಕ ಚಿತ್ರಣವನ್ನ ಪಕ್ಕಕ್ಕಿರಿಸಿ ಹೇಳಿರಬಹುದಾ? ಒಂದು ಅನುಮಾನ ಮೂಡುತ್ತೆ. ಮೂರೂ ಸಂದೇಶ ದಳದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಲಿ ಕಾಣಿಸ್ಕೋತಾರೆ, ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಲಿ ಕಾಣಿಸ್ಕೋತಾರೆ, ಕುಮಾರಸ್ವಾಮಿ ಅವರು ರೇವಣ್ಣ ಅವರು ಕಾಣಿಸ್ಕೊಳ್ತಾರೆ, ಜೊತೆಲಿ ಸಂಬಂಧಿ CN ಬಾಲಕೃಷ್ಣ ಅವರು ಕಾಣಿಸ್ಕೊಳ್ತಾರೆ. ಅವ್ರು ಕಾಣಿಸ್ಕೊಳ್ಳೋದೇ ತಪ್ಪಲ್ಲ. ಕೊಡೋ ಸಂದೇಶ ಏನು? ಅದು ಈಗ ಚರ್ಚೆ ಆಗ್ತಿರುವಂತದ್ದು. ಇದು ಒಂದು ಕಡೆ. ಏನಾಗ್ತಿದೆ? ಸೀಟು ಹಂಚಿಕೆಯ ಚರ್ಚೆ ನಡೀತಾ ಇದೆ. ಜಾತ್ಯತೀತ ಜನತಾದಳ ನನಗೆ 3 ಸೀಟ್ ಬೇಡ, 6 ಸೀಟ್ ಬೇಕು ಅಂತ ಕೇಳ್ತಿದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಇಷ್ಟೂ ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಡಿ, 22 ನೀವು ಇಟ್ಕೊಂಡು ನಮ್ಗೆ 6 ಕೊಡ್ರಿ ಅಂತ ಕೇಳ್ತಿದೆ. ಕಳೆದ ಚುನಾವಣೆಯಲ್ಲಿ JDS ಗೆದ್ದಿದ್ದು 1, ಬಿಜೆಪಿ ಗೆದ್ದಿದ್ದು 25. 25ರಲ್ಲಿ 3 ಮುರ್ಕೊಂಡು ನಮಗ್ ಕೊಡಿ, ಇನ್ನು 22 ಮಾತ್ರ ನೀವು ಇಟ್ಕೊಳ್ಳಿ ಎನ್ನುವಂತಹ ವಾದ ಮಂಡಿಸ್ತಿದೆ. ಇದೇ ಸಂದರ್ಭಕ್ಕೆ ರಾಜ್ಯದಲ್ಲಿ ಬಿಜೆಪಿಯ ನಾಯಕ, ಎರಡಂಕಿಯ ಪಕ್ಷವನ್ನ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದಂತಹ ನಿಜವಾದ ಹೋರಾಟಗಾರ BS ಯಡಿಯೂರಪ್ಪ ಅವರನ್ನ ಅಕ್ಷರಶಃ ಬೀದಿಯಲ್ಲಿ ನಿಲ್ಲಿಸಿ ಕಣ್ಣೀರು ಹಾಕುವಂತೆ ಮಾಡಿದ್ದು ಮತ್ತದೇ
ಕುಮಾರಸ್ವಾಮಿ ಅವರು, ದೇವೇಗೌಡರು ಅನ್ನೋದನ್ನ ಖುದ್ದಾಗಿ ಅದೇ ನಾಯಕರು ಹೇಳ್ಕೊಂಡಿರುವಂತಹ ವಿಡಿಯೋಗಳು ನಮ್ಗೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಸಿಗುತ್ತೆ. ನಮ್ಮ ಕುಮಾರಸ್ವಾಮಿ ಅವರೇನೆ ಹೋರಾಟ ಮಾಡಿಲ್ಲ ಅಂದಿದ್ರೆ ಯಡಿಯೂರಪ್ಪ ಜೈಲ್ಗೆ ಹೋಗ್ತಿದ್ರೇನ್ರಿ ಅಂತ ದೇವೇಗೌಡರು ಹೇಳಿದಂತಹ ಮಾತು ನಮ್ಗೆ ಈಗಲೂ ಸಿಗುತ್ತೆ. ಸರ್ಚ್ ಮಾಡಿದ್ರೆ ನಾವು ನೋಡ್ಬಿಡಬಹುದು. ಅಷ್ಟಲ್ಲ, ಕಳೆದ 2018ರ ಚುನಾವಣೆಯ ನಂತರದಲ್ಲಿ ಆದಂತಹ ಕ್ಷಿಪ್ರಕ್ರಾಂತಿಗಳ ಸಂದರ್ಭದಲ್ಲಿ, ಬಹುಮತ ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ಖುದ್ದು ಯಡಿಯೂರಪ್ಪ ಅವರು ಹೇಳಿದ್ರು ತುಂಬಿದ ಸಭೆಯಲ್ಲಿ, ನನ್ನ ಮುಂದಿನ ಹೋರಾಟ ಏನಿದ್ರು ಅಧಿಕಾರದ ಮದದಿಂದ ಕೊಬ್ಬಿರುವಂತಹ ಅಪ್ಪ ಮಕ್ಕಳ ವಿರುದ್ಧವೇ ವಿನಃ ಕಾಂಗ್ರೆಸ್ ವಿರುದ್ಧ ಅಲ್ಲ ಅಂತ. ನನಗೆ ಎಷ್ಟು ಅಳಿಸದ್ರಿ, ಎಷ್ಟು ಕಣ್ಣೀರ್ ಹಾಕ್ಸದ್ರಿ, ಎಷ್ಟು ನೋವು ಕೊಟ್ರಿ, ನೀವು ನಿಮ್ಮ ತಂದೆ ಪದೇ ಪದೇ ಉಲ್ಲೇಖ ಮಾಡಿ ಹೇಳಿದ್ರು ವೇದಿಕೆಯಲ್ಲಿ, ವಿಧಾನಸಭೆಯಲ್ಲಿ. ಸಾರಿ, ಅದೇ ಯಡಿಯೂರಪ್ಪ ಅವರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಹೈಕಮಾಂಡ್ಗೆ 2 ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಎನ್ನುವಂಥದ್ದು ಚರ್ಚೆ. ಏನದು ಸಂದೇಶ? ಈ ಸಲ ಹಾಸನದಲ್ಲೇ ಜೆಡಿಎಸ್ ಗೆಲ್ಲೋದು ಸುಲಭ ಅಲ್ಲ ಅನ್ನುವಂತಹ ಸಂದೇಶ ಒಂದು. ಎರಡನೇದು, ಮಂಡ್ಯ ಗೆಲ್ಲಬಹುದು ಸುಲಭಕ್ಕೆ ಜೆಡಿಎಸ್ ಈ ಸಲ 2024ರ ಲೋಕಸಭಾ ಚುನಾವಣೆಯಲ್ಲಿ. ಹಾಸನ ಗೆಲ್ಲೋಕಾಗಲ್ಲ ಅಂತಹ ಸಂದರ್ಭದಲ್ಲಿ ನಾವು 6-7 ಕೊಡೋದು ಬೇಡ, ಬದಲಾಗಿ 3 ಕ್ಷೇತ್ರಗಳನ್ನ ಕೊಡಬಹುದು. ಅದು ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ. ಇದು ಚರ್ಚೆ ಆಗ್ತಿರುವಂತಹ ಸಂಗತಿ. 2 ಸಂದೇಶ ಏನು? ಅವರು ನಮ್ಮ ಜೊತೆಲಿ ಇದ್ರೆ ನಮಗೆ ದೊಡ್ಡ ಲಾಭ ಆಗೋದಿಲ್ಲ, ನಮ್ಮಿಂದ ಅವ್ರಿಗೆ ಲಾಭ ಆಗತ್ತೆ ಅನ್ನುವಂಥದ್ದು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ನ ಬಳಿಕ ಜೆಡಿಎಸ್ ನ ಗ್ರಾಫ್ ಡ್ರಾಸ್ಟಿಕಲ್ ಬಿದ್ದೋಗಿದೆ, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದನ್ನ ಎತ್ತಬೇಕು ಅಂದ್ರೆ ನಮ್ಮ ಸಪೋರ್ಟೇ ಬೇಕು. ಈಗ ನಮ್ಮನ್ನ ಬಳಸ್ಕೊಂಡು ಅವ್ರ ಮೇಲೆ ಎದ್ದೊಳ್ತಿದ್ದಾರೆ. ಅವರಿಂದ ನಮಗೆ ಲಾಭ ಆಗೋದು ಕಮ್ಮಿ, ಬದಲಾಗಿ ನಮ್ಮಿಂದಲೇ ಅವ್ರಿಗೆ ಲಾಭ ಆಗುತ್ತೆ ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರವಾನಿಸಿದ್ದಾರೆ ಅನ್ನೋದು ವಿಶೇಷ. ಅಂದ್ರೆ ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಈಗ ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಜೊತೆಲಿ ಸದ್ಯಕ್ಕೆ ಅಂತಲ್ಲ, ಜೆಡಿಎಸ್ ಒಂದಷ್ಟು ನಾಯಕರು ತೊರೆದು ಬಂದ ಮೇಲೆ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರಾಗಿರುವಂತವರು ದೇವೇಗೌಡರ ಕುಟುಂಬ ಅನ್ನೋದನ್ನ ಸಾಕಷ್ಟು ಅವರ ವಿರೋಧಿ ಪಾಳೆಯದ ನಾಯಕರು ಹೇಳ್ತಾನೆ ಬಂದಿದ್ದಾರೆ. ಅಂತದ್ದೊಂದು ಅಪವಾದ ಇದೆ. ಯಾಕಂದ್ರೆ ಕೌಟುಂಬಿಕ ಚಿತ್ರ, ಕೌಟುಂಬಿಕ ಪಕ್ಷ ಅನ್ನುವಂತಹ ಅಪವಾದ ಕೂಡ ಇದೆ. ಆ ಫೋಟೋಗಳು ಕೂಡ ಅದನ್ನೇ ಸಾರಿ ಹೇಳ್ತಿವೆ. ನೋಡಿ, ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈ ಸಲ ಹಾಸನದಲ್ಲೇ ಅವ್ರು ಗೆಲ್ಲೋದು ಕಷ್ಟ, ಮಂಡ್ಯ ಗೆಲ್ತಾರೆ ಅನ್ನೋದನ್ನ ಹೇಳ್ತಿರುವಂತಹ ಸಂದರ್ಭದಲ್ಲಿ ಒಂದು ಆಂತರಿಕ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಿದೆ. ಕಾಂಗ್ರೆಸ್ 15 ಸ್ಥಾನಗಳನ್ನ ಗೆಲ್ಲುವಂತಹ ಅವಕಾಶ ಇದೆ ಈ ಮೈತ್ರಿಯಿಂದಾಗಿ. ಬಿಜೆಪಿ ತನಗೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಗೆಲ್ಲೋದಕ್ಕಿಂತಲೂ 3-4 ಸ್ಥಾನಗಳನ್ನ ಜೆಡಿಎಸ್ ಜೊತೆಲಿ ಹೋದಾಗ ಕಳ್ಕೊಳ್ಳುತ್ತೆ ಅನ್ನುವಂತಹ ಚರ್ಚೆ ನಡೀತಿದೆ. ಹಾಗಿದ್ರೆ ಜೆಡಿಎಸ್ಗೆ 3 ಸ್ಥಾನ ಹಂಚ್ಬೇಕಾ, 3 ಕ್ಷೇತ್ರ ಕೊಡ್ಬೇಕಾ, ಅಥವಾ 6 ಕ್ಷೇತ್ರ ಕೊಡ್ಬೇಕಾ? ಎಲ್ಲೆಲ್ಲಿ ಜೆಡಿಎಸ್ ಗೆಲ್ಲಬಹುದು 2024ರ ಲೋಕಸಭಾ ಚುನಾವಣೆಯಲ್ಲಿ? ಯಡಿಯೂರಪ್ಪ ಅವರ ಮಾತನ್ನ, ಎಚ್ಚರಿಕೆಯನ್ನ ಬಿಜೆಪಿ ಹೈಕಮಾಂಡ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪುರಸ್ಕರಿಸಬೇಕಾ? ಈ ಕೌಟುಂಬಿಕ ಚಿತ್ರಗಳ ಬಗ್ಗೆ, ಅವು ಕೊಡ್ತಿರುವಂತಹ ಸಂದೇಶಗಳ ಬಗ್ಗೆ ನೀವೇನಂತೀಯ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.